ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ತಿಳಿದುಕೊಳ್ಳೋಣ. ಬದುಕಿದರೆ ಹುಲಿಯಂತೆ ಬದುಕಿ, ಹೋರಾಡಿದರೆ ಛತ್ರಪತಿ ಶಿವಾಜಿ ಮಹಾರಾಜರಂತೆ ಹೋರಾಡಿ. ಇದು ಕೇವಲ ಒಂದು ವಾಕ್ಯವಲ್ಲ, ಬದಲಾಗಿ ಪ್ರತಿಯೊಬ್ಬ ಭಾರತೀಯ ವ್ಯಕ್ತಿಗೂ ಸ್ವಾಭಿಮಾನ ಮತ್ತು ಶೌರ್ಯದ ಮಹಾನ್ ಮಂತ್ರವಾಗಿದೆ. ಈ ಸಾಲುಗಳು ನಮಗೆ ಸ್ವಾಭಿಮಾನದಿಂದ ಬದುಕಲು ಮತ್ತು ಪ್ರತಿಕೂಲತೆಯನ್ನು ಧೈರ್ಯದಿಂದ ಎದುರಿಸಲು ಅಂತ್ಯವಿಲ್ಲದ ಸ್ಫೂರ್ತಿಯನ್ನು ನೀಡುತ್ತದೆ. ಹುಲಿಯಂತೆ ಬದುಕುವುದು. ಹುಲಿ ಯಾರ ಅಸಹಾಯಕತೆಯನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ. ಅದು ತನ್ನದೇ ಆದ ಧೈರ್ಯದಿಂದ ಬೇಟೆಯಾಡುತ್ತದೆ ಮತ್ತು ರಾಜನಂತೆ ಬದುಕುತ್ತದೆ. ನಿರ್ಭೀತ ಮನೋಭಾವ. ಹುಲಿಗೆ ಯಾರ ಭಯವೂ ಇರುವುದಿಲ್ಲ. ಅದೇ ರೀತಿ ಮನುಷ್ಯನು ಜೀವನದಲ್ಲಿ ಬರುವ ಅಪಾಯಗಳಿಗೆ ಹೆದರಬಾರದು. ಬದಲಾಗಿ ಬಲವಾದ ಹೃದಯ ಮತ್ತು ಸ್ವಾಭಿಮಾನದಿಂದ ಬದುಕಬೇಕು. ಭಯ ಮತ್ತು ಶಾಂತತೆ. ಹುಲಿಯು ಕಾರಣವಿಲ್ಲದೆ ಯಾರ ಮೇಲೂ ದಾಳಿ ಮಾಡುವುದಿಲ್ಲ, ಆದರೆ ಅದರ ಅಸ್ತಿತ್ವದಲ್ಲಿ ಬೇರೆಯದೇ ರೀತಿಯ ಭಯವಿರುತ್ತದೆ. ವ್ಯಕ್ತಿತ್ವವು ಅಷ್ಟೇ ಭಾರವಾಗಿರಬೇಕು. ಮೊದಲಿನಿಂದ ಸ್ವರಾಜ್ಯದ ಸೃಷ್ಟಿ. ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರು ಅತ್ಯಂತ ಕಷ್ಟಕರ ಸಂದರ್ಭಗಳಲ್ಲಿ ಪ್ರಬಲ ಶತ್ರುಗಳಿಗೆ ತಲೆಬಾಗದೆ ಕೇವಲ ತಮ್ಮ ಮೊಂಡುತನದ ಬಲದ ಮೇಲೆ ಸ್ವರಾಜ್ಯವನ್ನು ಸ್ಥಾಪಿಸಿದರು. ಅಚಲ ನಿಷ್ಠೆ. ತಾನಾಜಿ ಮಾಲುಸಾರೆ, ಬಾಜಿ ಪ್ರಭು ದೇಶಪಾಂಡೆ ಮತ್ತು ಶಿವ ಕಾಶಿದ್ರಂತಹ ವೀರರು ಸ್ವರಾಜ್ಯ ಮತ್ತು ಅವರ ರಾಜನಿಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಅವರು ಎಷ್ಟೇ ನಿಷ್ಠೆ ಮತ್ತು ಧೈರ್ಯದಿಂದ ಹೋರಾಡಿದರು ಎಂದರೆ ಸೋಲಿನ ಆಲೋಚನೆ ಕೂಡ ಅವರ ಮನಸ್ಸನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ. ಅನ್ಯಾಯದ ವಿರುದ್ಧ ಹೋರಾಟ. ಎಷ್ಟೇ ದೊಡ್ಡ ಬಿಕ್ಕಟ್ಟು ಬಂದರೂ ಅದನ್ನು ಹಿಂಜರಿಯದೆ ಎದುರಿಸುವುದು ಮತ್ತು ಕೊನೆಯ ಉಸಿರಿರುವವರೆಗೂ ಅನ್ಯಾಯದ ವಿರುದ್ಧ ಹೋರಾಡುವುದು ಪ್ರತಿಯೊಬ್ಬ ಭಾರತೀಯನ ನಿಜವಾದ ಗುರುತು. ಇದೇ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾಲುಕ್ಯ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.